ಗಿಲ್ಲಿ ಗೆಲ್ತಾ ಇದ್ದಂತೆ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಮಗನ ಹಳೆಯ ದಿನಗಳನ್ನ ನೆನೆದು ಗಿಲ್ಲಿ ತಂದೆ ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ಮಗ ಊಟ ಇಲ್ಲದೆ ಕೂಲಿ ಮಾಡಿ ಕಷ್ಟವನ್ನ ಪಟ್ಟಿದ್ದಾನೆ. ಆಡು ಮೇಯಿಸಿದವನಿಗೆ ಆನೆ ಸಿಕ್ಕಂತಾಗಿದೆ ಅಂತ ಹೇಳಿ ಗಿಲ್ಲಿ ತಂದೆ ಈ ಒಂದು ಸಂದರ್ಭವನ್ನ ಹಳೆಯ ದಿನಗಳನ್ನ ನೆನಪು ಮಾಡಿಕೊಂಡು ಈ ಸಂದರ್ಭದಲ್ಲಿ ತಮ್ಮ ಮಾತುಗಳನ್ನಾಡಿದ್ದಾರೆ. ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ಬಹುದೊಡ್ಡ ಜಯ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ವನವಾಸವನ್ನ ಅನುಭವಿಸಿದ್ದಾನೆ. ಈಗ ಈ ಮಟ್ಟಕ್ಕೆ ಬೆಳೆದಿದ್ದು ತುಂಬಾ ಸಂತೋಷವಾಗಿದೆ. ಮಗನ ಕಷ್ಟದ ದಿನಗಳನ್ನ ನೆನ್ಪಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗಿಲ್ಲಿಯ ಪೋಷಕರು. ಆದರೆ ಹಳ್ಳಿಲಿ ಬೆಳೆದು ಹಳ್ಳಿಲಿ ಹುಟ್ಟೆ, ಆದರೆ ಬೆಂಗಳೂರಿಗೆ ಬಂದು ಅನ್ನ ಇಲ್ಲದೆ ಒತ್ಕೊಕ್ಕ ಇಗ್ಗಿಲ್ದೇನೆ ಒತ್ಕೊಕ್ಕ ಮಂದಲಿಗೆ ಇಲ್ದಾನೆ ಮಲಿಕ್ಕೂ ಜಾಗ ಇಲ್ದೇನೆ ವನವಾಸ ಮಾಡಿ ಇವತ್ತು ರಾಮರು ವನವಾಸ ಹೋಗಿ ವನವಾಸ ಮುಗಿಸ ಬಂದು ರಾಮರಾಜ್ಯ ಕಟ್ತಾಗ ಇವತ್ತು ನನ್ನ ಮಗ ಇವತ್ತು ಏತ್ಕೊಂಡು ನಿಲ್ಸದ. ಏನು ನನ್ನ ಮಗನೆಲ್ಲ ನಿನ್ನ ಮಗ ಅಂತ ತಿಳ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡಿ ಇಷ್ಟೊಂದು ಅಭಿಮಾನ ಗಳಿಸವನೆ, ಇಷ್ಟೊಂದು ಜನ ಸಂಪಾದನೆ ಮಾಡವನೆ. ಅದಕ್ಕಿಂತ ಭಾಗ್ಯ ನನಗೆ ಇನ್ಯಾವುದೂ ಇಲ್ಲ. ನನಗೆ ತುಂಬ ಸ್ವಲ್ಪ ಮನಸ್ಪೂರ್ವಕವಾಗಿ ಹುಡುಗ ಅದ್ಭುತವಾಗಿ ಆಡಿದ್ದಾರೆ. ಈ ವೇದಿಕೆಯಲ್ಲಿ ನನ್ನ ಕಡೆಯಿಂದ ಗಿಲ್ಲಿ ಅವರಿಗೆ ನಾನು ಪ್ರೀತಿಯಿಂದ 10 ಲಕ್ಷ ನಾನು ಕೊಡ್ತೀನಿ. ಆದರೆ ಹಳ್ಳಿಲಿ ಬೆಳೆದು ಹಳ್ಳಿಲಿ ಹುಟ್ಟೆ, ಆದರೆ ಬೆಂಗಳೂರಿಗೆ ಬಂದು ಅನ್ನ ಇಲ್ಲದೆ ಒತ್ಕೊಕ್ಕ ಇಗ್ಗಿಲ್ದೇನೆ ಒತ್ಕೊಕ್ಕ ಮಂದಲಿಗೆ ಇಲ್ದಾನೆ ಮಲಿಕ್ಕೂ ಜಾಗ ಇಲ್ದೇನೆ ವನವಾಸ ಮಾಡಿ ಇವತ್ತು ರಾಮರು ವನವಾಸ ಹೋಗಿ ವನವಾಸ ಮುಗಿಸ ಬಂದು ರಾಮರಾಜ್ಯ ಕಟ್ತಾಗ ಇವತ್ತು ನನ್ನ ಮಗ ಇವತ್ತು ಏತ್ಕೊಂಡು ನಿಲ್ಸದ.